ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಶ್ರೀಗೌರಿ. ನಾನು ಭರತನಾಟ್ಯಂ ಸ್ಟೂಡೆಂಟ್. ನಾನೀಗ ಮೈಸೂರು ಗಂಗೂಬಾಯಿ ಹಾನಗಲ್ ಯೂನಿವರ್ಸಿಟಿ ನಡೆಸುವಂತಹ ಭರತನಾಟ್ಯ ಪರೀಕ್ಷೆಯಲ್ಲಿ ಪ್ರೀ ವಿದ್ವತ್ ಸ್ಟೂಡೆಂಟ್. ಇದು ಅಲ್ಲದೆ ಮಹಾರಾಷ್ಟ್ರ ಬೋರ್ಡ್ ಕಂಡಕ್ಟ್ ಮಾಡುವಂತಹ ಪ್ರಾರಂಭಿಕ, ಪ್ರಾವೇಶಿಕ ಪ್ರಥಮ, ಪ್ರಾವೇಶಿಕ ಪೂರ್ಣ ಹಾಗೂ ಮಧ್ಯಮ ಪ್ರಥಮ ಎಕ್ಸಾಮ್ಗಳನ್ನು ಮುಗಿಸಿದ್ದೀನಿ. ನಾನು ಈ ವಿಡಿಯೋ ಏನಕ್ಕೆ ಮಾಡ್ತಾ ಇದ್ದೀನಿ ಅಂತ ಅಂದರೆ, ನಾನು ತುಂಬ ನೋಡಿದ್ದೀನಿ ಯೂಟ್ಯೂಬಲ್ಲಿ ಅತಿಯಾಗಿ ಭರತನಾಟ್ಯದ ಬಗ್ಗೆ ಕನ್ನಡದಲ್ಲಿ ಹೇಳುವವರು ತುಂಬ ಕಮ್ಮಿ ಇದ್ದಾರೆ, ಹಾಗೆ ಭರತನಾಟ್ಯದ ಬಗ್ಗೆ ಮಾಹಿತಿ ಕೊಟ್ಟವರು ತುಂಬ ಕಮ್ಮಿ ಇದ್ದಾರೆ. ಸೊ ನಾನು ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಭರತನಾಟ್ಯದ ಬಗ್ಗೆ, ಭರತನಾಟ್ಯದಲ್ಲಿ ಬರೀ ಡ್ಯಾನ್ಸ್ ಅಷ್ಟೇನಾ, ಇದರಲ್ಲಿ ಎಕ್ಸಾಮ್ ಇದೆಯಾ, ಯಾವ್ಯಾವ ಎಕ್ಸಾಮ್ ಇದೆ, ಯಾವ್ಯಾವ ಯೂನಿವರ್ಸಿಟಿ ಮತ್ತು ಯಾವ್ಯಾವ ಬೋರ್ಡ್ ಕಂಡಕ್ಟ್ ಮಾಡುತ್ತೆ ಅಂತ ಹೇಳೋದಕ್ಕೆ ಈ ವಿಡಿಯೋ ಮಾಡಿದ್ದೀನಿ ನಾನು. ಈಗ ಮೊದಲನೇದಾಗಿ ಹೇಳಬೇಕಾದ್ರೆ, ನಮ್ಮ ಭರತನಾಟ್ಯದಲ್ಲಿ ಬರೀ ಡ್ಯಾನ್ಸ್ ಅಷ್ಟೇ ಅಲ್ಲ, ಇದು ಶಾಸ್ತ್ರೀಯ ನೃತ್ಯ ಅಷ್ಟೇ ಕಲ್ತ್ಕೊಂಡು ಹೋಗೋದು ಅಂತ ಏನೂ ಇಲ್ಲ. ಇದರಲ್ಲಿ ನಾವು ಕಲ್ತಿರೋದಕ್ಕೆ ವ್ಯಾಲ್ಯೂ ಇರಬೇಕು ಅಂತ ಹೇಳಿ ಎಕ್ಸಾಮ್ಸ್ಗಳನ್ನು ಕಂಡಕ್ಟ್ ಮಾಡಿದ್ದಾರೆ. ಅದರಲ್ಲಿ ಗಂಗೂಬಾಯಿ ಹಾನಗಲ್ ಯೂನಿವರ್ಸಿಟಿ ಮೈಸೂರಲ್ಲಿದೆ. ಆ ಯೂನಿವರ್ಸಿಟಿ ಜೂನಿಯರ್, ಸೀನಿಯರ್ ಹಾಗೆ ವಿದ್ವತ್ತಲ್ಲಿ ಪ್ರೀ ವಿದ್ವತ್ ಆ್ಯಂಡ್ ಪೋಸ್ಟ್ ವಿದ್ವತ್ ಎಕ್ಸಾಮ್ನ ಕಂಡಕ್ಟ್ ಮಾಡುತ್ತೆ. ಇದು ಅಲ್ಲದೆ ಮಹಾರಾಷ್ಟ್ರ ಬೋರ್ಡ್ ಪ್ರಾರಂಭಿಕ, ಪ್ರಾವೇಶಿಕ ಪ್ರಥಮ, ಪ್ರಾವೇಶಿಕ ಪೂರ್ಣ, ಮಧ್ಯಮ ಪ್ರಥಮ, ಮಧ್ಯಮ ಪೂರ್ಣ, ವಿಶಾರದ ಹಾಗೆ ಅಲಂಕಾರ ಅನ್ನುವಂತಹ ಎಕ್ಸಾಮ್ಸ್ಗಳನ್ನು ಕಂಡಕ್ಟ್ ಮಾಡುತ್ತೆ. ಇದರಿಂದ ನಾವು ಕಲಿಯುವಂತಹ ಒಂದು ವಿದ್ಯೆಗೆ ಬೆಲೆ ಇರುತ್ತೆ. ಹಾಗೆ ನಾವು ಕಲಿತವರು ಬೇರೆಯವರಿಗೆ ಹೇಳ್ಕೊಡೋದಕ್ಕೆ, ಬೇರೆಯವರು ನಮ್ಮ ಹತ್ರ ಕಲಿಯೋದಕ್ಕೆ, ನಮ್ಮ ಹತ್ರ ಏನು ನಾಲೆಡ್ಜ್ ಇದೆ ಅನ್ನೋದು ಒಂದು ಸರ್ಟಿಫಿಕೇಟಿಂದ ನಾವು ಅವ್ರಿಗೆ ತೋರಿಸ್ಬೋದು. ನಾವು ಈ ಥರ ಎಕ್ಸಾಮ್ಸ್ನ ಮಾಡಿದ್ದೀವಿ ಅಂತ ಹೇಳಿ ನಾವೇ ನಮ್ಮದೇ ಆದ ಸ್ವಂತ ಕ್ಲಾಸ್ಗಳನ್ನು ಸ್ಟಾರ್ಟ್ ಮಾಡ್ಬೋದು. ಹಾಗೆ ನಾವು ಪಡೆಯುವಂಥ ಎಲ್ಲ ಸರ್ಟಿಫಿಕೇಟ್ಗಳಿಗೂ ಗೌರ್ಮೆಂಟ್ ಇಂದ ಬಂದಿರುತ್ತೆ. ನಮ್ಮ ಸರ್ಟಿಫಿಕೇಟ್ಗಳೆಲ್ಲ ಅದೆಲ್ಲ ಗೌರ್ಮೆಂಟಿಂದ ವ್ಯಾಲಿಡ್ ಇರುತ್ತೆ. ಸೊ ನಾವು ಕಲಿಯೋದಕ್ಕೆ ಎಲ್ಲದಕ್ಕೂ ವ್ಯಾಲಿಡ್ ಇದೆ. ಬರೀ ಡ್ಯಾನ್ಸ್ನ ಕಲಿಯೋದಕ್ಕಿಂತ, ಪ್ರೋಗ್ರಾಮ್ಸ್ಗಳನ್ನು ಕೊಡೋದಕ್ಕಿಂತ ಎಕ್ಸಾಮ್ಸ್ ಕೊಟ್ಟರೆ ತುಂಬ ಹೆಲ್ಪ್ ಆಗುತ್ತೆ. ಇನ್ ಫ್ಯೂಚರ್ ಆಲ್ಸೋ ನಮಗೆ ತುಂಬ ಬೆನಿಫಿಟ್ಸ್ ಇದೆ. ಇನ್ನು ಇದೇ ರೀತಿಯಂಥ ಮಾಹಿತಿ ಹಾಗೆ ಭರತನಾಟ್ಯದಲ್ಲಿ ಬರುವಂತಹ ಎಲ್ಲ ರೀತಿಯ ಪ್ರಕಾರಗಳನ್ನು, ನಾಲೆಡ್ಜ್ನ ತಿಳ್ಕೋಬೇಕು ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.